ನಮಸ್ಕಾರ. ಗರುಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಪತ್ರಕರ್ತರಾದ ಲಕ್ಕೂರು ಪ್ರಸಾದ್, ಒಮ್ಮ ನಂಜುಂಡ ನಾಯಕರಿಗೆ ಸನ್ಮಾನ. ನಮಸ್ಕಾರ ವೀಕ್ಷಕರೇ. ಚಾಮರಾಜನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಆಂದೋಲನ ದಿನಪತ್ರಿಕೆಯ ಜಿಲ್ಲಾ ವರದಿಗಾರ ಲಕ್ಕೂರು ಪ್ರಸಾದ್, ನಿರ್ದೇಶಕರಾಗಿ ಆಯ್ಕೆಯಾದ ಪ್ರಜಾಪವರ್ ಟಿವಿ ಜಿಲ್ಲಾ ವರದಿಗಾರ ಒಮ್ಮ ನಂಜುಂಡ ನಾಯಕ ಅವರನ್ನು ಶ್ರೀ ಮಾರಿಗುಡಿ ಸೇವಾ ಸಮಿತಿ ಹಾಗೂ ಶಿವ ವಿರಾಟ್ ಹಿತೈಷಿ ಸ್ನೇಹ ಬಳಗ ವತಿಯಿಂದ ಸನ್ಮಾನಿಸಿ ಶುಭ ಕೋರಲಾಯಿತು. ಶ್ರೀ ಮಾರಿಗುಡಿ ಸೇವಾ ಸಮಿತಿ ಶಿವ ವಿರಾಟ್ ಮಾತನಾಡಿ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಡಿಯಲ್ಲಿ ಪತ್ರಕರ್ತರು ಶೋಷಿತರ ಪರ ಹೆಚ್ಚು ಕೆಲಸ ಮಾಡಲಿ. ಚುನಾವಣೆಯಲ್ಲಿ ಜಯಶೀಲರಾಗಿರುವ ಲಕ್ಕೂರು ಪ್ರಸಾದ್, ಒಮ್ಮ ನಂಜುಂಡ ನಾಯಕ ಅವರಿಗೆ ಶುಭವಾಗಲಿ ಎಂದು ಆಶಿಸಿದರು. ನಂತರ ಲಕ್ಕೂರು ಪ್ರಸಾದ್ ರವರು ಮಾತನಾಡಿ, ಸನ್ಮಾನಿಸಿದ ಗಣ್ಯರನ್ನು ಉದ್ದೇಶಿಸಿ ಮಾತನಾಡಿ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೃಷ್ಣ ನಾಯಕ, ಬದನಗುಪ್ಪೆ ಶಿವರಾಮ್, ರಾಮಸಮುದ್ರ ಶಿವಣ್ಣ, ನಗರಸಭಾ ಮಾಜಿ ಸದಸ್ಯ ಬಸವಣ್ಣ, ರಾಮಣ್ಣ, ನಾಗೇಂದ್ರ, ಮಹದೇವಸ್ವಾಮಿ, ರವಿ, ಮಹೇಶ್, ಸಿಂಗನಪುರ ಮಹೇಶ್, ಪ್ರದೀಪ್, ಮಹೇಶ್, ಹರೀಶ್, ಮಣಿಕಂಠ, ಸಂತು, ಮದಕರಿ, ಬಸವರಾಜು, ಅರ್ಜುನ, ಪ್ರಸನ್ನ ಇತರರು ಹಾಜರಿದ್ದರು. ವರದಿ ಗೂಲಿಪುರ, ಮಣಿಕಂಠ ನಾಯಕ್, ಚಾಮರಾಜನಗರ. ಜಯಶೀಲರಾದಂತಹ ಲಕ್ಕೂರು ಪ್ರಸಾದ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಅವ್ರಿಗೆ ಏನು ನಮ್ಮ ಹಿರಿಯರ ಬಳಗದ ವತಿಯಿಂದ ಹಾಗೂ ಮಾರಿಗುಡಿ ಸೇವಾ ಸಮಿತಿಯ ವತಿಯಿಂದ ತಮಗೆ ಅಭಿನಂದನೆಗಳು ಸಲ್ಲಿಸ್ತಾ, ಹಾಗೆಯೇ ಮತ್ತೋರ್ವರಾದಂತಹ ನಂಜುಂಡ ನಾಯಕರು ಅವರು ಸಹ ನಿರ್ದೇಶಕರ ಚುನಾವಣೆಯಲ್ಲೂ ಸಹ ಅವರು ಸಹ ಸ್ಪರ್ಧಿಯಾಗಿ ವಿಜಯಶಾಲಿರಾಗಿದ್ದಾರೆ. ಅವರು ಚಾಮರಾಜನಗರದ ಪತ್ರಕರ್ತ ನಿರತ ಸಂಘದ ಪ್ರಜಾ ಟಿವಿಯ ಮಾಧ್ಯಮ ದೃಶ್ಯದ ವರದಿಗಾರರಾಗಿಯೂ ಸಹ ಅವರು ಕಾರ್ಯವನ್ನು ಮಾಡಿದ್ದಾರೆ. ಏನು ಇವರಿಬ್ಬರೂ ಸಹ ಅದು ಒಟ್ಟಿಗೆ ಇರುವಂತಹ ಒಂದು ಮಾಧ್ಯಮ ವರ್ಗದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಹಾದಿಯಲ್ಲಿ ಅವರ ತತ್ವ ಆದರ್ಶಗಳನ್ನು ಪಾಲಿಸ್ತಾ ನೊಂದವರ, ಬಡವರ್ಗದವರ, ಶ್ರಮಿಕರ, ಶೋಷಣೆಗೊಳಗಾದವರ ಸದಾ ಅವರ ಪರವಾಗಿ ನಿಂತು ಏನು ಎಲ್ಲರಿಗೂ ಸಹ ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರು ನಮ್ಮೆಲ್ಲರ ಕಡೆಯಿಂದ ಅವ್ರಿಗೆ ಶುಭ ಹಾರೈಸ್ತಾ, ಅವ್ರಿಗೆ ಒಂದು ನಮ್ಮೆಲ್ಲರ ಪರವಾಗಿ ಒಂದು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದ್ದಾರೆ. ಅವರ ಒಂದು ವೃತ್ತಿ ಬದುಕು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟವಾಗಿ ಬರಲಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನ ನಾನು ಮುಗಿಸ್ತೇನೆ. ಏನು ಕಳೆದ ದಿನಗಳ ಹಿಂದೆ ಚಾಮರಾಜನಗರ ಕಾರ್ಯನಿರತ ಪತ್ರಕರ್ತರ ಚುನಾವಣೆಯಲ್ಲಿ ಭಾಗವಹಿಸಿ ಆ ಚುನಾವಣೆಯಲ್ಲಿ ಜಯಶೀಲರಾದಂತಹ ಲಕ್ಕೂರು ಪ್ರಸಾದ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಅವ್ರಿಗೆ ಏನು ನಮ್ಮ ಹಿರಿಯರ ಬಳಗದ ವತಿಯಿಂದ ಹಾಗೂ ಮಾರಿಗುಡಿ ಸೇವಾ ಸಮಿತಿಯ ವತಿಯಿಂದ ತಮಗೆ ಅಭಿನಂದನೆಗಳು ಸಲ್ಲಿಸ್ತಾ, ಹಾಗೆಯೇ ಮತ್ತೋರ್ವರಾದಂತಹ ನಂಜುಂಡ ನಾಯಕರು ಅವರು ಸಹ ನಿರ್ದೇಶಕರ ಚುನಾವಣೆಯಲ್ಲೂ ಸಹ ಅವರು ಸಹ ಸ್ಪರ್ಧಿಯಾಗಿ ವಿಜಯಶಾಲಿರಾಗಿದ್ದಾರೆ. ಅವರು ಚಾಮರಾಜನಗರದ ಪತ್ರಕರ್ತ ನಿರತ ಸಂಘದ ಪ್ರಜಾ ಟಿವಿಯ ಮಾಧ್ಯಮ ದೃಶ್ಯದ ವರದಿಗಾರರಾಗಿಯೂ ಸಹ ಅವರು ಕಾರ್ಯವನ್ನು ಮಾಡಿದ್ದಾರೆ. ಏನು ಇವರಿಬ್ಬರೂ ಸಹ ಅದು ಒಟ್ಟಿಗೆ ಇರುವಂತಹ ಒಂದು ಮಾಧ್ಯಮ ವರ್ಗದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಹಾದಿಯಲ್ಲಿ ಅವರ ತತ್ವ ಆದರ್ಶಗಳನ್ನು ಪಾಲಿಸ್ತಾ ನೊಂದವರ, ಬಡವರ್ಗದವರ, ಶ್ರಮಿಕರ, ಶೋಷಣೆಗೊಳಗಾದವರ ಸದಾ ಅವರ ಪರವಾಗಿ ನಿಂತು ಏನು ಎಲ್ಲರಿಗೂ ಸಹ ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರು ನಮ್ಮೆಲ್ಲರ ಕಡೆಯಿಂದ ಅವ್ರಿಗೆ ಶುಭ ಹಾರೈಸ್ತಾ, ಅವ್ರಿಗೆ ಒಂದು ನಮ್ಮೆಲ್ಲರ ಪರವಾಗಿ ಒಂದು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದ್ದಾರೆ. ಅವರ ಒಂದು ವೃತ್ತಿ ಬದುಕು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟವಾಗಿ ಬರಲಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನ ನಾನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಾರಿಗುಡಿ ಸೇವಾ ಸಮಿತಿ ವತಿಯಿಂದ ನಮ್ಮನ್ನು ಸನ್ಮಾನಿಸಿದಿರಿ. ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಮನ್ನು ಸನ್ಮಾನಿಸಿದಿರಿ.
ಈ ವಿಶ್ವಾಸಕ್ಕೆ ನಾವು ಸದಾ ನಿಮಗೆ ಋಣಿಯಾಗಿರ್ತೀವಿ. ಕಳೆದ ನವೆಂಬರ್ 9ನೇ ತಾರೀಕು ಜಿಲ್ಲಾ ಕಾರ್ಯರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳ ಚುನಾವಣೆ ನಡೆಯಿತು. ನಾನು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಸ್ಪರ್ಧೆ ಮಾಡಿದ್ವಿ. ಒಂದೊಂದು ಪತ್ರಿಕೆ ವರದಿಗಾರ ಪ್ರಸಾದ್ ಲಕ್ಷ್ಮಣ್ ಅಂದ್ಬಿಟ್ಟು, ಮತ್ತು ನಮ್ಮ ಸ್ನೇಹಿತರಾದಂಥ ನಮ್ಮ ಆತ್ಮೀಯ ಸ್ನೇಹಿತರು, ಗೆಳೆಯರು, ಮತ್ತು ನಮ್ಮ ಚಿಕ್ಕ ಹುಡುಗ ಅಂತ ನಮ್ಮ ಶಿಷ್ಯ ಅಂತಲೇ ಕರ್ಕೊಬೋದು. ಇವು ನಂಜುನಾಯಕರು ಸಹ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದರು. ಇವರು ಮತ್ತು ನಾವು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ವಿ, ಗೆದ್ದಿದ್ದೀವಿ. ಜೊತೆಗೆ ನಮ್ಮದೇ ಅಧ್ಯಕ್ಷ ನಮ್ಮ ನಗರದ ರಾಮಸಮುದ್ರ ಬಡಾವಣೆಯ ಸಿದ್ಲಿಂಗಸ್ವಾಮಿಯವರು ಸಹ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಇವತ್ತಿಲ್ಲಿ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಅವರು ಬರೋಕ್ಕಾಗಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಾವು ಮತ್ತು ನಮ್ಮ ಸ್ನೇಹಿತರಾದಂಥ ನಂಜುನಾಯಕ ಅವರು ಸನ್ಮಾನ ಸ್ವೀಕರಿಸಿದ್ದೀವಿ. ನಿಮ್ಮ ವಿಶ್ವಾಸಕ್ಕೆ ನೀವು ತೋರಿಸಿದಂಥ ಪ್ರೀತಿಗೆ ಸದಾ ನಾವು ನಿಮ್ಮ ಋಣಿಯಾಗಿರ್ತೀವಿ. ನಾವೂ ಕೂಡ ಶೋಷಿತ ಸಮಾಜದವರೇ, ನಂಜುನಾಯಕರಾಗಿರ್ಬೋದು, ನಾವಾಗಿರ್ಬೋದು. ನಾವು ಎಲ್ಲರೂ ಒಂದೇ. ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಮೀಸಲಾತಿ ಸೌಲಭ್ಯವನ್ನು ಪಡ್ಕೊಂಡು ಅಲ್ಲಿ ನಾವು ಮೇಲಕ್ಕೆ ಕಷ್ಟಪಟ್ಟು ಮೇಲಕ್ಕೆ ಬಂದಂಥ ಜನ ನಾವು. ಈ ಸಂದರ್ಭದಲ್ಲಿ ನಾವು ಏನಂದರೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ, ಒಮ್ಮನಸ್ಸಿನಿಂದ ಒಗ್ಗಟ್ಟಾಗಿ ಮುನ್ನಡೆಯಬೇಕು. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಬೇಡ. ಯಾಕಂದರೆ ನಾವಿಬ್ಬರೂ ಕೂಡ ಶೋಷಿತರೆ. ನೀವು ಎಲ್ಲರೂ ಶೋಷಿತರೆ, ಶೋಷಣೆಗೊಳಗಾಗಿ ಕಷ್ಟಪಟ್ಟು ಮೇಲ್ ಬಂದವರು. ಹಾಗಾಗಿ ನೀವು ಎಲ್ಲವೂ ಕೂಡ ಒಂದಾಗಿಟ್ಕೊಂಡು ಮುನ್ನಡೆಯೋಣ. ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಎಲ್ಲ ಇದಕ್ಕೆ ನಾವು ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲಿ ಇರ್ಬೋದು, ಇವರು ದೃಶ್ಯ ಮಾಧ್ಯಮದಲ್ಲಿ ಇರ್ಬೋದು, ನಿಮಗೆ ನಾವು ಧ್ವನಿಯಾಗಿರ್ತೀವಿ. ಯಾವಾಗಲೂ ನಿಮಗೆ ನಾವು ಸದಾ ವಿಶ್ವಾಸವಿರ್ತೀವಿ ಅಂತೇಳಿ ನಾನು ಮಾತನಾಡ್ತೀನಿ. ನಮಸ್ಕಾರ. ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್.